ಸುಭಾಷ್ ನಗರ ವಾರ್ಡ್ ಸ್ವತಂತ್ರ ನಗರ 7ನೇ ಮುಖ್ಯ ರಸ್ತೆ ಕಾಂಕ್ರೀಟ್ ರಸ್ತೆ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು. ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಜನಪ್ರಿಯ ಶಾಸಕರು ಆರೋಗ್ಯ ಸಚಿವರಾದ ಸನ್ಮಾನ್ಯ ದಿನೇಶ್ ಗುಂಡೂರಾವ್ರವರು ಮುಂಜಾನೆ ಸುಸಜ್ಜಿತ ಕಾಂಕ್ರೀಟ್ ರಸ್ತೆ ಉದ್ಘಾಟನೆ ಮಾಡಿದರು. ಕಾಮಗಾರಿ ವೀಕ್ಷಣೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾಜಿ ಬಿಬಿಎಂಪಿ ಸದಸ್ಯರಾದ ಮಲ್ಲೇಶ್, ಬ್ಲಾಕ್ ಅಧ್ಯಕ್ಷರಾದ ಶರವಣ, ಹಿರಿಯ ಕಾಂಗ್ರೆಸ್ ಮುಖಂಡರಾದ ರಘುನಾಥ್, ಗಾಂಧಿನಗರ ಪರಿಶಿಷ್ಟ ವಿಭಾಗದ ಕ್ಷೇತ್ರ ಅಧ್ಯಕ್ಷರಾದ ಎಂಡಿ ಶಿವಕುಮಾರ್, ಹಿರಿಯ ಕಾಂಗ್ರೆಸ್ ಮುಖಂಡರು, ಡಿಸಿಸಿ ಸದಸ್ಯರು ನಾರಾಯಣಸ್ವಾಮಿ, ವಿನಾಯಕ ಇದರ ಮುಖಂಡರು ಕಾಂಕ್ರೀಟ್ ರಸ್ತೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಚಕ್ರಾಯನಕೆರೆಯಲ್ಲಿ ವಾರ್ಡ್ ನಂಬರ್ 95 ತುಂಬ ಜ್ವಲಂತ ಸಮಸ್ಯೆಗಳಿದ್ವು. ಈಗಾಗಲೇ ಅದಕ್ಕೆಲ್ಲ ಪರಿಹಾರ ಕೊಡೋ ನಿಟ್ಟಿನಲ್ಲಿ ನಮ್ಮ ನೆಚ್ಚಿನ ನಾಯಕರು ಮಾನ್ಯ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬರು ಈಗಾಗಲೇ ಚಾಲನೆ ಕೊಟ್ಟಿದ್ದಾರೆ. ಒಂದು ಕಡೆ ಆಟದ ಮೈದಾನ ಸಮಸ್ಯೆ ಇತ್ತು, ಅದು ಕೂಡ BBMP ಹ್ಯಾಂಡ್ ಓವರ್ ತೊಗೋಬೇಕು. ಯಾಕಂತ ಹೇಳಿದ್ರೆ ಆಟದ ಮೈದಾನ ಬೇರೆ ಉದ್ದೇಶಕ್ಕೆ ಯೂಸ್ ಮಾಡಬಾರ್ದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಅದನ್ನು ಕ್ಯಾಬಿನೆಟ್ಗೆ ತರಿಸ್ಕೊಂಡು ಮರಳಿ ಪಡಿತಕ್ಕಂಥ ಆಟದ ಮೈದಾನ ಮರಳಿ ಪಡೋದು ಈ ಭಾಗದ ಜನತೆಯ ಒಂದು ಮಹತ್ವಾಕಾಂಕ್ಷೆ ಒಂದು ಕ್ರಮ. ಅದು ಎಲ್ಲ ಒಂದು ಕಡೆ ಭಾಳ ಸಂತೋಷ ಆಗ್ತಾಯಿದೆ. ಇವತ್ತು ನಮ್ಮ ಸಾಹೇಬರು BBMP ಅಧಿಕಾರಿಗಳ ಜೊತೆಗೆ ಮಾತಾಡಿ ಅದನ್ನು ವಾಪಸ್ ಮರಳಿ ಪಡೋದಕ್ಕೆ ಅಗತ್ಯ ಕ್ರಮ ತಗೊಳ್ಳೋದಕ್ಕೆ ಸೂಚನೆ ಮಾಡಿದ್ದಾರೆ. ಅದರ ಜೊತೆಗೆ ಅಭಿವೃದ್ಧಿ ಕಾರ್ಯಕ್ರಮಗಳು ಏನು ಇಲ್ಲಿ ಹಿಂದೆ ಈ ರೀತಿ ಇರಲಿಲ್ಲ, ಭಾರಿ ಅವ್ಯವಸ್ಥೆ ಇತ್ತು. ಇವತ್ತು ದೊಡ್ಡ ಮೋರಿ ಕಾಮಗಾರಿ ಮಾಡೋದರಿಂದ ಹಿಡಿದು ಅಂಗನವಾಡಿ ಮೇಲ್ದರ್ಜೆಗೆ ಏರಿಸ್ತಕ್ಕಂಥದ್ದು ಮತ್ತು ಟೈಲರಿಂಗ್ ಹಾಲ್ ಕಟ್ತಕ್ಕಂಥದ್ದು, ನಾಗರಿಕರ ವಿವಿಧ ಸೌಲಭ್ಯಗಳನ್ನು ಈಡೇರಿಸ್ತಕ್ಕಂಥದ್ದು, ವಿಶೇಷವಾಗಿ ಈ ಗ್ರಾಮದ ದೇವಸ್ಥಾನವನ್ನು ಗೋಪುರ ಕಟ್ಟೋದ್ರ ಮುಖಾಂತರ ಅಭಿವೃದ್ಧಿಪಡಿಸ್ತಕ್ಕಂಥದ್ದು. ಕೇವಲ ಅಧಿಕೃತವಾಗಿ ಸರ್ಕಾರಿ ಕೆಲಸಗಳಷ್ಟಕ್ಕೆ ಸೀಮಿತ ಆಗದೆ ಜನಪರ ಕಾರ್ಯಕ್ರಮಗಳನ್ನು ಕೂಡ ಅವರು ಮಾಡಲಿಕ್ಕೆ ಇವತ್ತು ಆಶ್ವಾಸನೆ ಕೊಟ್ಟು ಗುದ್ಲಿ ಪೂಜೆಯನ್ನು ಮಾಡಿದ್ದಾರೆ. ಇದು ಭಾಳ ಆಶಾದಾಯಕ ಮತ್ತು ಸಂತೋಷಕರವಾಗಿರ್ತಕ್ಕಂಥ ವಿಚಾರ. ಈ ವಾರ್ಡಿನ ವಿಶೇಷವಾಗಿ ಈ ಗ್ರಾಮದ ಜನತೆಗೆ, ಈ ನಗರದ ಜನತೆಗೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಸರ್.